ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ಗೆ ಸ್ವಾಗತ. ಹಂಪಿ ಅಂದರೆ ಕೆಲವರಿಗೆ ನೆನಪಾಗೋದು ದೇವಸ್ಥಾನಗಳು, ಗುಡ್ಡಗಳು ಹಾಗೂ ಅರಮನೆಗಳು. ಆದರೆ ಅದನ್ನು ಹೊರತುಪಡಿಸಿ ಸಾಕಷ್ಟು ನೈಸರ್ಗಿಕ ಸೌಂದರ್ಯ ಹಂಪಿಯಲ್ಲಿ ಅಡಗಿದೆ. ಚಿಕ್ಕ ಚಿಕ್ಕ ಜಲಪಾತಗಳು, ಬಾಳೆ ತೋಟಗಳು, ಗುಪ್ತ ಸ್ಥಳಗಳಲ್ಲಿ ಈ ದೃಶ್ಯಗಳನ್ನು ನೀವು ನೋಡ್ಬೋದು. ಅಂಥದ್ದೇ ಒಂದು ದೃಶ್ಯವನ್ನು ಈ ದಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಾಲುವೆ ಮುಖಾಂತರ ಬರ್ತಕ್ಕಂಥ ನೀರು ಯಾವ ರೀತಿ ಬೋರ್ಗರದ ಕೆಳಗೆ ಬೀಳ್ತಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ಇವು ಹಂಪಿಯ ಪ್ರಕೃತಿಯ ರಮಣೀಯ ದೃಶ್ಯಗಳಂತಾನೆ ಹೇಳ್ಬೋದು. ಹೋಗೋಣ ಮಾಡ್ತೀರಂದ್ರೆ ಹೋಗೋಣ ನೋಡಿ. ಈ ಚಿಕ್ಕ ಜಲಪಾತ ದಾರಿಯಲ್ಲಿ ಹೋಗ್ತಕ್ಕಂಥ ಪ್ರತಿಯೊಬ್ಬರನ್ನು ಕೈ ಬೀಸಿ ಕರೀತಿದೆ. ನೋಡಿ ಎಷ್ಟು ಫೋರ್ಸಲ್ಲಿ ಬರ್ತಿದೆ ನೀರಂತ ನೀವು ನೋಡ್ಬೋದು. ಹಂಪಿಯಲ್ಲಿ ಇದೇ ಥರ ಸುಮಾರು ಸ್ಥಳಗಳು ಇದಾವಂತಲೇ ಬಹುತೇಕ ಜನರಿಗೆ ಗೊತ್ತಿಲ್ಲ. ನೀವು ನೋಡ್ಬೋದು ಈ ಸ್ಥಳ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಇದು ಕೂಡ ಅಷ್ಟೇ ಸುಂದರವಾಗಿದೆ. ಫಾಲ್ಸ್ ಯಾವ ರೀತಿ ಇದೆ ಅಂತ ನೋಡ್ಬೋದು. ಅದ್ಭುತವಾದ ಪ್ರಕೃತಿ ಸೌಂದರ್ಯ ನಮ್ಮ ಹಂಪಿಯಲ್ಲಿ. ಹಂಗೆ ಫೋಟೋ ತಗೊಂಡ್ಯಾ ಅಬ್ಬೆ? ಹಂಗೆ ವಿಡಿಯೋ ಮಾಡು. ನೋಡಿ, ಸುತ್ತಲೂ ಬಾಳೆ ತೋಟ, ಈ ಬೋರ್ಗರಿವ ಫಾಲ್ಸ್ ಎಷ್ಟೊಂದು ಸುಂದರ. ಈ ಹಂಪಿ ಇಷ್ಟೊಂದು ಅದ್ಭುತವಾದ ಬೋರ್ಗರಿವ ಒಂದು ಫಾಲ್ಸ್ ನಮ್ಮ ಹಂಪಿಯಲ್ಲಿ ಇರೋದು ಒಂದು ಅದ್ಭುತ ಅಂತ ಹೇಳ್ಬೋದು. ತುಂಬಾ ಸುಂದರವಾಗಿದೆ. ನೋಡಿ ಯಾವ ರೀತಿ ಇದೆ, ಎಷ್ಟೊಂದು ಫೋರ್ಸ್ ಆಗಿ ನೀರು ಬರ್ತಿದೆ ಅಂತ ನೀವು ನೋಡ್ಬೋದು. ಸ್ನೇಹಿತರೆ, ನಾವೀಗ ನೋಡ್ತಾ ಇದೀವಿ, ಇದು ಹಂಪಿ ಗೋಶಾಲ, ವಿದ್ಯಾರಣ್ಯ ಮಠಕ್ಕೆ ಸಂಬಂಧಪಟ್ಟಂತ ಗೋಶಾಲೆ. ಇದು ಪ್ರಾಣಿಗಳ ಮೇವು ಎಷ್ಟಿದೆ ಅಂತ ನೋಡ್ಬೋದು. ಗೋಶಾಲೆ ಮೇವು ಇದು. ಈ ಗೋಶಾಲೆಯಲ್ಲಿ 100 ಹಸುಗಳಿವೆ. ಸ್ನೇಹಿತರೆ, ನೀವು ನೋಡೋದು ಗೋಶಾಲ, ವಿದ್ಯಾರಣ್ಯ ಮಠಕ್ಕೆ ಸಂಬಂಧಪಟ್ಟ ಗೋಶಾಲವನ್ನ ನೋಡ್ತಾ ಇದ್ರಿ. ಇದು ನೋಡು ಎಷ್ಟು ಬೃಹತ್ತಾದ ಗೋಶಾಲೆ ಇದು. ಇದನ್ನ ಮತ್ತೊಬ್ಬಲ್ಲಿ ತೋರಿಸ್ತಾ ಇದೆ. ತುಂಬಾ ವಿಶಾಲವಾದ ಗೋಶಾಲ, ಹಂಪಿಯ ವಿದ್ಯಾರಣ್ಯ ಮಠಕ್ಕೆ ಸಂಬಂಧಪಟ್ಟಂತ ಗೋಶಾಲೆ ಇದು. ಪಾಪ ಮೇವ್ ಹಾಕ್ತಾರಂತ ಬಂದು ಓಡ್ತಾವ. ನಾವೆಲ್ಲಿ ಹೋಗ್ತೀವಿ, ನಮ್ಮಿಂದ ಬರಕತೈತಿ ಇದು. ಇಲ್ಲಿ ಒಂದು ಅದ್ಭುತ ಸ್ಪಾಟ್ ಇದೆ, ಅದಕ್ಕೆ ಹೊಂಟಿವಿ ನಾವು. ಈ ಬೆಕ್ಕು ನಮ್ಮನ್ನು ಬಿಡ್ತಾ ಇಲ್ಲ, ನಮ್ಮಿಂದನೇ ಬರ್ತಾ ಇದೆ. ನಮ್ಗೆ ದಾರಿ ತೋರ್ಸಕ್ ಬರ್ತದೆ ಅಂತ ಕಾಣ್ತದ. ಬೆಕ್ಕು ನಮಗೆ ದಾರಿ ತೋರ್ಸಕ್ ಬರಕತ್ತದ ಅಂತ ಕಾಣ್ತದೆ. ಬಾ ರಾಜ ಬಾ. ಇಲ್ಲಿ ನೀವು ಬೃಹತ್ತಾದ ಬಂಡೆಯನ್ನು ಕೂಡ ನೋಡ್ಬೋದು. ನೋಡಿ, ಅದ್ಭುತ ಒಂದು ದೃಶ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಸ್ಥಳನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀನಿ ಇದು ಹಂಪಿಯಲ್ಲಿ. ಇತ್ತೀಚೆಗೆ ಇಲ್ಲಿ ಜನ ಕುಡಿದು ಎಲ್ಲ ಗಲಾಟೆ ಮಾಡಿದ್ರಿಂದ ಈ ಸ್ಥಳಕ್ಕೆ
ಜನರನ್ನ ನಿಷೇಧ ಮಾಡಿದ್ದಾರೆ, ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ ಇದೆ. ಯಾವುದೇ ಸ್ಥಳ ನಮ್ಮ ಜನಕ್ಕೆ ಸ್ವಚ್ಛತೆಯಾಗಿ ಇಟ್ಕೊಂಡು ಗೊತ್ತಾಗಲ್ಲ ನೋಡಿ, ಎಷ್ಟು ಬ್ಯೂಟಿಫುಲ್ ಇದೆ. ಕಾಲು ಜಾರ್ತದೆ, ಹುಷಾರು. ಮತ್ತೊಂದು ಅದ್ಭುತ ಬ್ಯೂಟಿಫುಲ್ ಸ್ಪಾಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಹಂಪಿಯ ಮತ್ತೊಂದು ಅದ್ಭುತ ಸ್ಥಳ, ಬ್ಯೂಟಿಫುಲ್ ಸ್ಪಾಟ್ ಅಂತ ಹೇಳ್ಬೋದು. ಇದೇ ಸ್ಥಳದ ಇತ್ತೀಚೆಗೆ ಸಿಕ್ಕಾಪಟ್ಟೆ ಗಲಾಟೆ ಆಗಿ ಜನರು ಬಿಡ್ತಾ ಇಲ್ಲ ಯಾರು. ಯಾವ ರೀತಿ ನೀರು ಬೋರ್ಗರಿತಿದೆ ಅಂತ ನೋಡ್ಬೋದಿಲ್ಲ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಿ ಮಾತಂಗ ಪರ್ವತವನ್ನು. ಮಾತಂಗ ಪರ್ವತಕ್ಕೆ ಹೋಗಲಿಕ್ಕೆ 3 ಕಡೆಯಿಂದ ದಾರಿ ಇದೆ. ಈಗ ನಾ ತೋರಿಸ್ತಕ್ಕಂಥ ದಾರಿಯಲ್ಲಿ ಕೂಡ ನೀವು ಮಾತಂಗ ಪರ್ವತಕ್ಕೆ ಟ್ರೆಕ್ ಹೋಗ್ಬೋದು. ಈ ಸ್ಥಳ ಹಂಪಿಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಒಂದು ಅದ್ಭುತವಾದ ಸ್ಪಾಟ್ ಅಂತ ಹೇಳ್ಬೋದು ಇದನ್ನು. ತುಂಬಾ ಅದ್ಭುತವಾದ ಸ್ಥಳ ಅಂತಾನೆ ಹೇಳ್ಬೋದು ಇದನ್ನ. ನೋಡಿ, ಇತ್ತೀಚೆಗೆ ಸಾಕಷ್ಟು ಜನರು ಇಲ್ಲಿ ಬರ್ತಾ ಇದ್ರೆ ಇದನ್ನ ವೈರಲ್ ಸ್ಪಾಟ್ ಅಂತ ಕೂಡ ಹೇಳ್ಬೋದು. ನೋಡಿ ಯಾವ ರೀತಿ ಇದೆ ಇದು ಅಂತ. ಬಾಳೆ ತೋಟ, ಸ್ನೇಹಿತರೆ ಇದೇ ವೈರಲ್ ಸ್ಪಾಟ್. ನೋಡಿ ಎಲ್ಲಿ ಸ್ನಾನ ಮಾಡ್ತಾರೆ ಜನ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ಈ ನೋಡ್ಬೋದು ಈ ಸ್ಥಳ ಯಾವ ರೀತಿ ಇದೆ ಅಂತ ನೋಡ್ಬೋದು. ಸುತ್ತಲೂ ಬಾಳೆ ತೋಟ, ಮತ್ತು ಇಲ್ಲಿ ನೋಡಿ ಜನ ಯಾವ ರೀತಿ ಇದೆ ಅಂತ ನೋಡೋದು. ಮೇಲ್ಗಡೆ ಸಾಕಷ್ಟು ಜನರು ಈ ಸ್ಥಳಕ್ಕೆ ಬಂದಿದ್ದಾರೆ ನೋಡ್ಲಿಕ್ಕೆ. ಏನು ಹೋಗು ಸ್ನೇಹಿತರೆ, ನೋಡಿ ಎಷ್ಟು ಸುಂದರವಾಗಿದೆ ಈ ಸ್ಥಳ. ಇದು ನಮ್ಮ ಹಂಪಿ ಹತ್ರ ಇರ್ತಕ್ಕಂಥ ಸ್ಥಳ ಅಂದ್ರೆ ನಂತರ ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ಅಂತೇಳಿ. ಇದಿರೋದು ನಮ್ಮ ಹಂಪಿಯಲ್ಲಿ ಸ್ನೇಹಿತರೆ. ಈ ನೋಡಿ ಈ ಸ್ಥಳ ಹೇಗಿದೆ ಅಂತೇಳಿ. ಹಂಪಿಯಲ್ಲಿ ಇರೋದು ಈ ಸ್ಥಳ. ಕೆಳಗಡೆ ಕಾಲಿಡು, ನಿಧಾನ ಕೆಳಗಡೆ ಕಾಲು. ಹಾಂ ರೈಟ್, ಬಾ ಈ ಕಡೆ. ಸೊ ಇಂಥ ಒಂದು ಅದ್ಭುತವಾದ ಸ್ಥಳ ನಮ್ಮ ಹಂಪಿ ಹತ್ರನೇ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ನೋಡಿ ಈ ಸ್ಥಳ ಹಂಪಿಯ ಮಲೆನಾಡು ಪ್ರದೇಶದಂತೆ ಕಾಣ್ತಾ ಇದೆ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.